ಮೊನ್ನೆ ಒಂದು ವಿಡಿಯೋ ನೋಡಿದೆ, ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಏನಂತ ಹೇಳಿದ್ರೆ 3 ವರ್ಷದ ಹುಡುಗ ಹುಣಸೂರಿನಲ್ಲಿ ಕುರ್ಕುರೆ ಜೊತೆಗೆ ಬಾಲ್ ಅಂತ ಹಾಕ್ತಾರೆ, ಅದಕ್ಕೆ ಸ್ಪೆಷಲ್ ಗಿಫ್ಟ್ ಅಂತ ಹಾಕಿರ್ತಾರೆ. ಕುರ್ಕುರೆ ಸೇಲ್ ಆಗಲಿ ಅಂತ ಈ ಕಂಪ್ನಿಯವರು ಏನಾದರೂ ಗಿಫ್ಟ್ ಅಂತ ಒಳಗಡೆ ಹಾಕಿರ್ತಾರೆ. ಸೊ ಗಿಫ್ಟ್ ಅಂತ ಹಾಕಿರುವಂತಹ ಬಾಲ್ನ ನುಂಗಿ ತೀರೋಗ್ಬಿಟ್ಟಿದೆ, ಉಸಿರಾಟಕ್ಕೆ ತೊಂದರೆ ಆಗಿ ತೀರೋಗಿದೆ. ನೋಡಿ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ನಮ್ಮನೆಗೂ ಒಂದಷ್ಟು ಮಕ್ಕಳು ಪಾಠಕ್ಕೆ ಬರ್ತಾರೆ, ಚಿಕ್ಕ ಮಕ್ಕಳೇನೆ. ಪ್ರತಿದಿನ ಇಲ್ಲ ಅಂತ ಹೇಳಿದ್ರು 10 ರೂಪಾಯಿಂದ 20 ರೂಪಾಯಿವರೆಗೂ ತಿಂಡಿ ತಿಂತಾರೆ. ನಾನು ಅವ್ರ ಪೇರೆಂಟ್ಸ್ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ, ದಯವಿಟ್ಟು ಯಾರು ಮಕ್ಕಳಿಗೆ ದುಡ್ಡನ್ನು ಕೊಡಬೇಡಿ ಅಂತ. ಆ ಮಕ್ಕಳಿಗೂ ಕೂಡ ತಿಳಿಸಿ ಹೇಳಿದ್ದೀನಿ, ತಂದಿದ್ದು ನಾನು ಕಿತ್ತಾಚೆ ಕೂಡ ಎಸ್ತಿದ್ದೀನಿ. ಆದರೂ ಕೂಡ ಟ್ಯೂಷನ್ಗೆ ಬರೋಕ್ಕೂ ಮುಂಚೆನೇ ಹೊರಗಡೆ ತಿನ್ಕೊಂಡು ಬರ್ತಿದ್ದಾರೆ. ಸೊ ಮಕ್ಕಳಿಗೆ ಚಿಕ್ಕಂದಿನಿಂದನೂ ಈ ರೀತಿ ಅಭ್ಯಾಸ ಮಾಡಬೇಡಿ, ದಯವಿಟ್ಟು ಅಭ್ಯಾಸ ಮಾಡಬೇಡಿ. ಅವ್ರಿಗೆ ಹಣ್ಣುಗಳನ್ನ ಕೊಟ್ಟು ಅಥವಾ ತರಕಾರಿ ಈ ಥರ ಏನಾದರೂ ಕೊಟ್ಟು ಅಭ್ಯಾಸ ಮಾಡೋದ್ರಿಂದ ನಾವು ಮನೆಯಲ್ಲಿ ಹೇಗೆ ಅಭ್ಯಾಸ ಮಾಡ್ತೀವೋ ಹಾಗೆ ಮಕ್ಕಳು ಅದನ್ನು ರೂಢಿ ಮಾಡ್ಕೊತಾರೆ. ಹೌದು, ಬೇರೆ ಮಕ್ಕಳು ನೋಡಿದಾಗ ಅವ್ರು ತಿಂತಾಯಿದ್ದಾರೆ, ನೀವ್ಯಾಕೆ ಕೊಡ್ಸಲ್ಲ ಅಂತ ಕೇಳ್ತಾರೆ. ಆದರೆ ನೀವು ಅದನ್ನು ಚಿಕ್ಕಂದ್ರಿಂದನೂ ನೀವು ಸ್ವಲ್ಪ ತಿಳಿ ಹೇಳಿ ಆದಷ್ಟು ಅವಾಯ್ಡ್ ಮಾಡಿ. ಬೇಕ್ರಿ ತಿಂಡಿ ಅಥವಾ ಕುರ್ಕುರೆ ಈ ಥರದನ್ನ ಅವಾಯ್ಡ್ ಮಾಡಿ. ಕಾಳು ಕಡ್ಡಿ ಡ್ರೈ ಫ್ರೂಟ್ಸ್, ಅಥವಾ ನಮಗೆ ಡ್ರೈ ಫ್ರೂಟ್ಸ್ ಅಂದರೆ ಕಾಸ್ಟ್ಲಿದೇ ಆಗಬೇಕಂತ ಏನಿಲ್ಲ. ನೀವು ಕಡಲೆಕಾಯಿ ಬೀಜ ತಂದು ತಿನ್ಸಿದ್ರೂ ಕೂಡ ಡ್ರೈ ಫ್ರೂಟ್ಸಲ್ಲಿ ಎಷ್ಟು ಅಂಶಗಳಿರುತ್ತೋ ಆರೋಗ್ಯಕರ ಅಂಶಗಳು ಅದರಲ್ಲೂ ಕೂಡ ಇರುತ್ತೆ. ನಾವು ಯಾವ ಸೀಸನ್ನಲ್ಲಿ ಯಾವ ಹಣ್ಣುಗಳು ಚೀಪಾಗಿ ಸಿಗುತ್ತೋ ಸೊ ಆ ಹಣ್ಣುಗಳನ್ನ ತೆಗೆದು ತಿನ್ಸಿದ್ರಾಯಿತು. ನಮ್ಮ ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ತಿನ್ನೋದು ಕಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಸೀಸನ್ಗಳಲ್ಲಿ ಯಾವ ಹಣ್ಣು ಜಾಸ್ತಿ ಸಿಗುತ್ತೋ ಅದಕ್ಕೆ ರೇಟ್ ನಿಜವಾಗ್ಲೂ ಕಡಿಮೆನೇ ಇರುತ್ತೆ. ಹಾಗಾಗಿ ಆದಷ್ಟು ತರಕಾರಿ, ಹಣ್ಣುಗಳು, ಕಾಳುಗಳೆಲ್ಲ ಏನಾದರೂ ವೆರೈಟಿಯಾಗಿ ಮಾಡಿಕೊಡಿ. ಕುರ್ಕುರೆ ಮತ್ತು ಈ ಚಿಪ್ಸ್ ಅದೆಲ್ಲ ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಅನ್ನೋದಕ್ಕಿಂತ ಕೊಡೋದೇ ಬೇಡ ಅಂತಲೇ ಹೇಳ್ತೀನಿ. ಯಾರಾದರೂ ರಿಲೇಟಿವ್ಸ್ ಮನೆಗೆ ಬಂದಾಗ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡು ಬೇಕ್ರಿನಲ್ಲಿ ಹೋಗಿ ಕೇಕು, ಪಪ್ಸು, ಚಾಕ್ಲೇಟ್ಸ್ ಅದು ಇದು ತರ್ತೀರಾ, ಅದೇ ದುಡ್ಡಿಗೆ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ, ಹಣ್ಣುಗಳನ್ನೇ ತಂದುಕೊಡಿ. ಪೇಷಂಟ್ ಇದ್ದರೆ ಮಾತ್ರ ಹಣ್ಣು ತೊಗೊಂಡೋಗ್ಬೇಕು ಅನ್ನೋದೇನಿಲ್ಲ, ಮಕ್ಕಳಿದ್ರೂ ಕೂಡ ನೀವು ಹಣ್ಣುಗಳನ್ನೇ ತೊಗೊಂಡೋಗಿ ಕೊಡಿ ಅಂತ ಹೇಳ್ತೀನಿ ನಾನು. ಮಕ್ಕಳಿಗೆ ಸಂಜೆ ಬಂದ ತಕ್ಷಣ ಸ್ನ್ಯಾಕ್ಸ್ ಕೊಡೋದಕ್ಕೆ ಅಂತ ಬೇಕಾದಷ್ಟು ಐಟಮ್ಸ್ ಇರುತ್ತೆ. ಒಂದಿನ ಗೆಣಸು ಬೇಯಿಸ್ಕೊಡ್ಬಹುದು, ಒಂದಿನ ಉದ್ದಿನಕಾಳು, ಸಿಹಿ ಉದ್ದಿನಕಾಳು ಅಂತ ಬೇಯಿಸ್ಕೊಡ್ತಾರೆ ನಮ್ಮ ಹಳ್ಳಿ ಕಡೆ. ಸೊ ಅದನ್ನು ಕೊಡಬಹುದು. ಒಂದೊಂದು ದಿನ ಒಂದೊಂದು ಥರ ಹಣ್ಣುಗಳನ್ನ ಕೊಡಬಹುದು. ಸೊ ನೋಡಿ, ಯೋಚನೆ ಮಾಡಿ. ಆದಷ್ಟು ನೀವೇನೇ ಕೊಟ್ಟರು ಮನೆಯಲ್ಲೇ ಮಾಡಿಕೊಡುವಂತಹ ಪ್ರಯತ್ನ ಮಾಡಿ. ದಯವಿಟ್ಟು ಹೊರಗಡೆ ತಿನಿಸನ್ನು ತಂದು ತಿನ್ನಿಸೋದನ್ನು, ಯಾಕಂದರೆ ನಾವು ಮನೆಯಲ್ಲಿ ಅಳತೆಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಕರೆದಿದ್ದನ್ನ ಕೊಡ್ತೀವಿ. ಆದರೆ ಪ್ರತಿದಿನ ಅದೇ ಎಣ್ಣೆಯಲ್ಲಿ ಕರೆದು, ಆಲ್ಮೋಸ್ಟ್ ಅದೇ ಎಣ್ಣೆಯಲ್ಲಿ ಕರೆದೇ ಅವರು ಬೇಯಿಸ್ತಿರ್ತಾರೆ. ಅದರಿಂದ ಆರೋಗ್ಯಕ್ಕೆ ನಾನಾ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ತಿನ್ನಬೇಡಿ ಅಂತಲೇ ಹೇಳ್ತಿಲ್ಲ, ಅಪರೂಪಕ್ಕೊಮ್ಮೆ ತಿಂಗಳಿಗೋ ಅಥವಾ 2 ತಿಂಗಳಿಗೋ ಹೊರಗಡೆ ಹೋದಾಗ ಕೊಡಿಸಿ. ಹೊರಗಡೆಯಿಂದ ಪ್ಲಾಸ್ಟಿಕ್ ನೀವು ಏನೇ ತಂದರೂ ಬಿಸಿ ಇರುತ್ತೆ. ಸೊ ನೀವು ಅಲ್ಲಿ ಬಿಸಿದು ಹಾಕಿಸ್ಕೊಂಡು ಬಂದು ಮನೆಗೆ ಬರುವಷ್ಟರಲ್ಲಿ ಪ್ಲಾಸ್ಟಿಕ್ ಒಳಗಡೆ 1/4 ಗಂಟೆ ಬಿಸಿದೇನಾದರೂ ಹಾಕಿದ್ರೆ ಅದು ಕ್ಯಾನ್ಸರ್ ಅಂಶಗಳನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಏನಾದರೂ ಹೇಳೋದಕ್ಕೋದ್ರೆ, ಒಳ್ಳೇದು ಹೇಳೋದಕ್ಕೋದ್ರೆ ನಾವು ಅಷ್ಟು ವರ್ಷದಿಂದ ತಿಂತಿದ್ದೀವಿ, ಏನೂ ಆಗಿಲ್ಲ, ಸುಮ್ಮನೆ ಇದೆಲ್ಲ ಸುಳ್ಳು ಅಂತ ಹೇಳ್ತೀರಾ. ಸೊ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ದಿರೋರಿಗೆ. ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಏನಂತ ಹೇಳಿದ್ರೆ, ಆ ಶಾಲೆಗೆ ಯಾರೋ ಮುಖ್ಯ ಅತಿಥಿಗಳು ಬರ್ತಾರೆ. ಆ ಅತಿಥಿಗಳಿಗೆ ಒಂದು ಸ್ಟೂಡೆಂಟ್, ಗೌರ್ನಮೆಂಟ್ ಸ್ಕೂಲ್ ಸ್ಟೂಡೆಂಟು ಬಾಕ್ಸ್ನಲ್ಲಿ ಊಟ ತೊಗೊಂಡೋಗಿ ಕೊಟ್ಟಿರ್ತಾಳೆ. ನಾನಲ್ಲಿ ಕಮೆಂಟ್ ಮಾಡಿದ್ದೆ, ಏನಪ್ಪ ಅಂತ ಹೇಳಿದ್ರೆ, ಆ ಮಗು ಸ್ಟೀಲ್ ಬಾಕ್ಸ್ನಲ್ಲಿ ತೊಗೊಂಡು ಹೋಗಿರೋದಿಲ್ಲ, ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಚಿತ್ರಾನ್ನ ತೊಗೊಂಡು ಹೋಗಿರ್ತಾಳೆ. ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡಬೇಡ ಕಂದ, ನೀನು ಸ್ಟೀಲ್ ಬಾಕ್ಸ್ ಅಥವಾ ಬೇರೆ ಬಾಕ್ಸ್ ಯೂಸ್ ಮಾಡ ಅಂತ ಕಮೆಂಟ್ ಮಾಡಿದ್ದೆ. ಸೊ ಅದಕ್ಕೆ ಕೆಲವರು ಹೌದು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಕೆಲವರು ನಾವು ಅಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ, ಇದನ್ನು ಒಳ್ಳೆಯದ್ರಲ್ಲೂ ನೀವು ಕೆಟ್ಟದನ್ನ ಹುಡುಕಿದ್ದೀರಾ ಅಂತ ಹೇಳ್ತಾರೆ. ಸೊ ಒಳ್ಳೆಯದ್ರಲ್ಲಿ ಆ ಮಗು ತಂದು ಕೊಟ್ಟಿದ್ದನ್ನ ಅತಿಥಿಗಳು ತಿಂದರು, ಓಕೆ, ಅದು ಖುಷಿ ವಿಚಾರ. ಬಟ್ ಅದು ಆರೋಗ್ಯಕರವಾಗೂ ಇರಬೇಕಲ್ವ. ಮುಂದೆ ಅದೇ ಬಾಕ್ಸ್ನಲ್ಲಿ ಆ ಮಗು ತೊಗೊಂಡು ಹೋದರೆ ಆ ಮಗುಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು. ಈಗಿನ ಸಮಾಜದಲ್ಲಿ ಒಳ್ಳೆಯದನ್ನೇ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ಕೋತಾರೋ, ಆ ಒಳ್ಳೆಯದ್ರಲ್ಲೂ ಕೂಡ ಕೆಟ್ಟದ್ದನ್ನು ಹುಡ್ಕೋರು ತುಂಬಾ ಇದ್ದಾರೆ. ಸೊ ಹೇಳಬೇಕನ್ನಿಸ್ತು, ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೋಬಹುದಷ್ಟೇ.